ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಸಾಕು, ಕಷ್ಟಪಟ್ಟು ದುಡಿದ ಹಣ ಎಲ್ಲಿ ಕಳೆದು ಹೋಗುತ್ತೋ ಅನ್ನೋ ಭಯ ಶುರುವಾಗತ್ತೆ ಅಲ್ವಾ? ಹಾಗಿದ್ರೆ ಬನ್ನಿ, ಇವತ್ತು ನಾವು 70 ವರ್ಷಗಳಷ್ಟು ಹಳೆಯದಾದ ಒಂದು ಕ್ಲಾಸಿಕ್ ಪುಸ್ತಕದ ಬಗ್ಗೆ ಮಾತಾಡೋಣ. ಅದೇ ಬೆಂಜಮಿನ್ ಗ್ರಹಾಂ ಅವರ ದಿ ಇಂಟೆಲಿಜೆಂಟ್ ಇನ್ವೆಸ್ಟರ್. ಈ ಪುಸ್ತಕದಲ್ಲಿರೋ ತತ್ವಗಳು ಇವತ್ತಿನ ಕಾಲದಲ್ಲೂ ನಮ್ಮ ಹೂಡಿಕೆಯನ್ನ ಹೇಗೆ ಸೇಫ್ ಆಗಿಡ್ಬೋದು ಅಂತ ನೋಡೋಣ. ನೋಡಿ, ಜಗತ್ತಿನ ಅತಿದೊಡ್ಡ ಹೂಡಿಕೆದಾರರಲ್ಲಿ ಒಬ್ಬರಾದ ವಾರೆನ್ ಬಫೆಟ್ ಅವರೇ ಈ ಪುಸ್ತಕದ ಬಗ್ಗೆ ಹೀಗೆ ಹೇಳಿದ್ದಾರೆ. ಅವರೇ ಹೀಗೆ ಹೇಳಿದ್ಮೇಲೆ ಈ ಪುಸ್ತಕದಲ್ಲಿ ಅಂಥದ್ದೇನಿದೆ ಅಂತ ತಿಳ್ಕೊಳ್ಳೋ ಕುತೂಹಲ ನಿಂಗೂ ಬಂದಿರುತ್ತೆ ಅಲ್ವಾ? ಸರಿ, ಇವತ್ತು ನಮ್ಮ ಚರ್ಚೆಯ ಹಾದಿ ಹೀಗಿದೆ. ಮೊದಲು ಹೂಡಿಕೆಯ ಒಂದು ಮೂಲಭೂತ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳೋಣ. ಆಮೇಲೆ ಅದನ್ನೇ ಬಳಸ್ಕೊಂಡು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೆ ಒಂದು ಪ್ರಾಕ್ಟಿಕಲ್ ಟೆಸ್ಟ್ ಮಾಡಿ ನೋಡೋಣ. ಬನ್ನಿ ಶುರು ಮಾಡೋಣ. ಹೂಡಿಕೆದಾರನಿಗೆ ಎದುರಾಗೋ ಮೊದಲ ಮತ್ತು ಅತಿದೊಡ್ಡ ಚಾಲೆಂಜ್ ಅಂದ್ರೆ ಮಾರ್ಕೆಟ್ನ ಗದ್ದಲವನ್ನ ನಿಭಾಯಿಸೋದು. ಪ್ರತಿದಿನದ ಏರಿಳಿತ ನೋಡಿ ಗಾಬರಿಯಾಗದೆ ಒಂದು ಸ್ಟಾಕ್ನ ಬೆಲೆ ಮತ್ತು ಅದರ ನಿಜವಾದ ಮೌಲ್ಯದ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದೇ ಈ ಗೊಂದಲದಿಂದ ಹೊರಬರೋಕೆ ಇರೋ ಮೊದಲ ಹೆಜ್ಜೆ. ಗ್ರಹಾಂ ಅವರು 2 ತರಹದ ಜನರನ್ನು ಸ್ಪಷ್ಟವಾಗಿ ಬೇರ್ಪಡಿಸ್ತಾರೆ. ಒಬ್ಬ ಇನ್ವೆಸ್ಟರ್, ಇನ್ನೊಬ್ಬ ಸ್ಪೆಕ್ಯುಲೇಟರ್. ಇನ್ವೆಸ್ಟರ್ ಒಂದು ಕಂಪನಿಯ ನಿಜವಾದ ಬಿಸ್ನೆಸ್ ವ್ಯಾಲ್ಯೂ ನೋಡಿ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡ್ತಾನೆ. ಆದರೆ ಸ್ಪೆಕ್ಯುಲೇಟರ್ ಕೇವಲ ಇವತ್ತಿನ ಬೆಲೆ ಏರಿಳಿತ ನೋಡಿ ನಾಳೆ ಸಿಗೋ ಲಾಭಕ್ಕಾಗಿ ಒಂದು ರೀತಿ ಜೂಜಾಡ್ತಾನೆ. ಈ ಗೊಂದಲವನ್ನ ಗ್ರಹಾಂ ಅವರು ಮಿಸ್ಟರ್ ಮಾರ್ಕೆಟ್ ಅನ್ನೋ ಒಂದು ಅದ್ಭುತ ಕಲ್ಪನೆ ಮೂಲಕ ವಿವರಿಸ್ತಾರೆ. ಊಹಿಸ್ಕೊಳ್ಳಿ, ಮಾರ್ಕೆಟ್ ಅನ್ನೋದು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇದ್ದ ಹಾಗೆ. ಅವನು ತುಂಬಾನೇ ಮೂಡಿ ಒಂದು ದಿನ ಸಿಕ್ಕಾಪಟ್ಟೆ ಖುಷಿಯಿಂದ ಬಂದು ನಿನ್ನ ಹತ್ರ ಇರೋ ಶೇರನ್ನ ದುಬಾರಿ ಬೆಲೆಗೆ ಕೊಡು, ನಾನೇ ತಗೋತೀನಿ ಅಂತಾನೆ. ಇನ್ನೊಂದು ದಿನ ಡಿಪ್ರೆಷನ್ನಲ್ಲಿದ್ದವನ ಹಾಗೆ ಬಂದು ಅಯ್ಯೋ, ಇದೇ ಶೇರನ್ನ ಕಾಸಿಗಿಂತ ಕಡಿಮೆ ಮಾರ್ಬಿಡ್ತೀನಿ ಅಂತಾನೆ. ಬುದ್ಧಿವಂತ ಹೂಡಿಕೆದಾರ ಅವನ ಮೂಡ್ಗೆ ತಕ್ಕಂತೆ ಆಡೋದಿಲ್ಲ, ಬದಲಾಗಿ ಅವನ ಮೂಡ್ನಿಂದ ಸಿಗೋ ಅವಕಾಶವನ್ನ ಬಳಸ್ಕೊಳ್ತಾನೆ. ಒಂದು ಉದಾಹರಣೆ ತಗೊಳ್ಳೋಣ. ಟೆಸ್ಲಾ ಕಂಪನಿಯ ಸ್ಟಾಕ್ ಬೆಲೆ ಕೆಲವೇ ತಿಂಗಳಲ್ಲಿ 40% ಕುಸಿತಿತ್ತು. ಈಗ ನೀವೇ ಯೋಚನೆ ಮಾಡಿ, ಅಷ್ಟು ಕಡಿಮೆ ಸಮಯದಲ್ಲಿ ಆ ಕಂಪನಿಯ ಟೆಕ್ನಾಲಜಿ, ಅವರ ಕಾರುಗಳ ಕ್ವಾಲಿಟಿ ಅಥವಾ ಅವರ ಬಿಸ್ನೆಸ್ನ ನಿಜವಾದ ವ್ಯಾಲ್ಯೂ ಕೂಡ 40% ಕುಸಿತೋಗಿತ್ತಾ? ಖಂಡಿತ ಇಲ್ಲ. ನೋಡಿ, ಇದೇ ಬೆಲೆ ಮತ್ತು ಮೌಲ್ಯದ ನಡುವೆ ಇರೋ ದೊಡ್ಡ ವ್ಯತ್ಯಾಸ. ಹಾಗಾದ್ರೆ ಈ ಮಾರ್ಕೆಟ್ನ ಗದ್ದಲದಲ್ಲಿ ಕಡಿಮೆ ಬೆಲೆಗೆ ಸಿಗ್ತಿರುವ ಒಳ್ಳೆ ಕಂಪನಿಗಳನ್ನ ಗುರುತಿಸೋದು ಹೇಗೆ? ಅದಕ್ಕಾಗಿಯೇ ಗ್ರಹಾಂ ಅವರು ಕೆಲವು ಸುವರ್ಣ ನಿಯಮಗಳನ್ನ ಕೊಟ್ಟಿದ್ದಾರೆ. ಅವೇ ಅವರ ಹೂಡಿಕೆ ತಂತ್ರದ ಅಡಿಪಾಯ. ಗ್ರಹಾಂ ಕೇವಲ ಥಿಯರಿ ಹೇಳಿ ಸುಮ್ಮನಾಗ್ಲಿಲ್ಲ, ಬದಲಾಗಿ ಆರ್ಥಿಕವಾಗಿ ಸ್ಟ್ರಾಂಗ್ ಆಗಿರೋ ಬಿಸ್ನೆಸ್ಗಳನ್ನು ಗುರುತಿಸೋಕೆ ಸ್ಪಷ್ಟವಾದ, ನಾವು ಪಾಲಿಸಬಹುದಾದ ನಿಯಮಗಳನ್ನೇ ಕೊಟ್ಟಿದ್ದಾರೆ. ಇವು ನೋಡೋಕೆ ಸಿಂಪಲ್ ಅಂತ ಅನ್ಸ್ಬೋದು, ಆದರೆ ಇವುಗಳ ಪವರ್ ತುಂಬಾನೇ ದೊಡ್ಡದು. ಈ ಎಲ್ಲಾ ನಿಯಮಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಅಂದ್ರೆ ಮಾರ್ಜಿನ್ ಆಫ್ ಸೇಫ್ಟಿ, ಅಂದ್ರೆ ಸುರಕ್ಷತಾ ಅಂತರ. ಇದರ ಅರ್ಥ ತುಂಬಾ ಸರಳ. ಒಂದು ವಸ್ತುವಿನ ನಿಜವಾದ ಬೆಲೆ 100 ರೂಪಾಯಿ ಅಂತ ನಿಮಗೆ ಗೊತ್ತಿದ್ರೆ ಅದನ್ನ 60 ಅಥವಾ 70 ರೂಪಾಯಿಗೆ ಖರೀದಿಸೋದು. ಯಾಕೆಂದ್ರೆ ನಾಳೆ ನಮ್ಮ ಲೆಕ್ಕಾಚಾರ ಸ್ವಲ್ಪ ತಪ್ಪಾದ್ರೂ ಅಥವಾ ಮಾರ್ಕೆಟ್ ಬಿದ್ರೂ ಈ ಅಂತರವೇ ನಮ್ಮನ್ನ ಕಾಪಾಡೋ ರಕ್ಷಾ ಕವಚ. ಸರಿ, ಇನ್ನು ಥಿಯರಿ ಮಾತುಕತೆ ಸಾಕು, ನೇರವಾಗಿ ಆಕ್ಷನ್ಗಿಳಿಯೋಣ. ಈಗ ನಾವು ನೋಡಿದ ಈ ನಿಯಮಗಳನ್ನ ಬಳಸಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಿರೋ ಸಾವಿರಾರು ಕಂಪನಿಗಳನ್ನ ಹೇಗೆ ಫಿಲ್ಟರ್ ಮಾಡಿ ಒಳ್ಳೆ ಕಂಪನಿಗಳನ್ನ ಹೆಕ್ಕಿ ತೆಗಿಬೋದು ಅಂತ ಪ್ರಾಕ್ಟಿಕಲ್ ಆಗಿ ನೋಡೋಣ ಬನ್ನಿ. ನಮ್ಮ ಮೊದಲ ಫಿಲ್ಟರ್ PE ಅನುಪಾತ. ಅಂದ್ರೆ ಒಂದು ಕಂಪನಿ ಗಳಿಸೋ ಲಾಭಕ್ಕೆ ಹೋಲಿಸಿದ್ರೆ ಅದರ ಸ್ಟಾಕ್ ಬೆಲೆ ದುಬಾರಿ ಆಗಿರಬಾರ್ದು. 5,000ಕ್ಕೂ ಹೆಚ್ಚು ಲಿಸ್ಟೆಡ್ ಕಂಪನಿಗಳಿಗೆ ಈ ಒಂದೇ ಒಂದು ನಿಯಮ ಅಪ್ಲೈ ಮಾಡಿದ ತಕ್ಷಣ ನೋಡಿ, ನಮ್ಮ ಲಿಸ್ಟ್ ಸೀದಾ 3,088 ಕಂಪನಿಗಳಿಗೆ ಇಳೀತು. ಎರಡನೇ ಫಿಲ್ಟ್ರು ಕಡಿಮೆ ಸಾಲ. ಯಾಕಂದ್ರೆ ಯಾವ ಕಂಪನಿ ಮೇಲೆ ಜಾಸ್ತಿ ಸಾಲ ಇರುತ್ತೋ ಅದು ರಿಸ್ಕಿ ಆಗಿರುತ್ತೆ. ಈ ನಿಯಮವನ್ನ ಪಾಲಿಸೋ ಕಂಪನಿಗಳನ್ನ ಮಾತ್ರ ಉಳಿಸ್ಕೊಂಡಾಗ ನಮ್ಮ ಲಿಸ್ಟ್ ಇನ್ನೂ ಚಿಕ್ಕದಾಗಿ ಕೇವಲ 814ಕ್ಕೆ ಇಳಿತು. ಅಂದ್ರೆ ಆರ್ಥಿಕವಾಗಿ ಗಟ್ಟಿಯಾಗಿರೋ ಕಂಪನಿಗಳು ಮಾತ್ರ ಉಳಿದುಕೊಂಡವು. ಮೂರನೇ ಫಿಲ್ಟರ್ ಸ್ಥಿರವಾದ ಲಾಭ. ಒಂದೇ ದಿನದಲ್ಲಿ ಸೂಪರ್ ಸ್ಟಾರ್ ಆಗೋ ಕಂಪನಿಗಳಿಗಿಂತ ಪ್ರತಿ ವರ್ಷ ನಿಧಾನವಾಗ್ದ್ರೂ ಖಚಿತವಾಗಿ ಲಾಭ ಮಾಡೋ ಕಂಪನಿಗಳು ಹೆಚ್ಚು ಸೇಫ್. ಈ ಫಿಲ್ಟರ್ ಹಾಕ್ದಾಗ ಉಳಿದಿದ್ದು ಬರೀ 213 ಕಂಪನಿಗಳು. ಮತ್ತು ಕೊನೆಗೆ ಗ್ರಹಾಂ ಅವರ ಕಂಪನಿಯ ಆಸ್ತಿ ಮೌಲ್ಯಮಾಪನ, ಕಂಪನಿಯ ಸೈಜ್, ಈ ರೀತಿಯ ಇನ್ನೂ ಕೆಲವು ಕಠಿಣವಾದ ಫಿಲ್ಟರ್ಗಳನ್ನು ಅಪ್ಲೈ ಮಾಡಿದಾಗ ನೀವೇ ನೋಡಿ ಏನಾಯ್ತು ಅಂತ. ಸಾವಿರಾರು ಕಂಪನಿಗಳಿಂದ ಶುರುವಾದ ನಮ್ಮ ಹುಡುಗಾಟ ಈ ಎಲ್ಲ ಪರೀಕ್ಷೆಗಳನ್ನು ಪಾಸ್ ಮಾಡಿ ಉಳಿದಿದ್ದು ಕೇವಲ 8 ಕಂಪನಿಗರು. ಇದು ಈ ಪ್ರೋಸೆಸ್ ಎಷ್ಟು ಕಠಿಣವಾಗಿದೆ ಅಂತ ತೋರಿಸುತ್ತೆ. ಹಾಗಾದ್ರೆ ಈ ಕಠಿಣ ಪರೀಕ್ಷೆಯಲ್ಲಿ ಗೆದ್ದು ನಮ್ಮ ಫೈನಲ್ ಲಿಸ್ಟ್ನಲ್ಲಿ ಜಾಗ ಪಡೆದ ಆ 8 ಅದ್ಭುತ ಭಾರತೀಯ ಕಂಪನಿಗಳು ಯಾವುವು ಅಂತ ತಿಳ್ಕೊಳ್ಳೋ ಸಮಯ ಬಂದಿದೆ. ಈ ಕುತೂಹಲಕಾರಿ ಲಿಸ್ಟ್ ನೋಡಕ್ ಮುಂಚೆ ಒಂದ್ ಸಣ್ಣ ಮನವಿ.
ಈ ಮಾಹಿತಿ ನಿಮ್ಗೇನಾದ್ರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ಈ ಪ್ರಯತ್ನಕ್ಕೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಈ ತರಹದ ಇನ್ನಷ್ಟು ಮಾಹಿತಿ ತರೋಕೆ ದೊಡ್ಡ ಸ್ಫೂರ್ತಿ. ಸರಿ, ಇಲ್ಲಿವೆ ನೋಡಿ ಆ 8 ಕಂಪನಿಗಳು: ONGC, ಗೇಲ್, ಬಜಾಜ್ ಹೋಲ್ಡಿಂಗ್ಸ್, NMDC, ಅರಬಿಂದೋ ಫಾರ್ಮಾ, ಆಯಿಲ್ ಇಂಡಿಯಾ, ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಮತ್ತು REC ಲಿಮಿಟೆಡ್. ಈ ಲಿಸ್ಟ್ ಗ್ರಹಂ ಅವರ 70 ವರ್ಷ ಹಳೆಯ ಫಾರ್ಮುಲಾವನ್ನ ಇವತ್ತಿನ ಇಂಡಿಯನ್ ಮಾರ್ಕೆಟ್ಗೆ ಅನ್ವಯಿಸಿದಾಗ ಸಿಕ್ಕ ಫಲಿತಾಂಶ. ಒಂದು ಬಹಳ ಮುಖ್ಯವಾದ ವಿಷಯವನ್ನ ನೆನಪಿಟ್ಕೊಳ್ಳಿ. ಈ ವಿಶ್ಲೇಷಣೆ ಸಂಪೂರ್ಣವಾಗಿ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಇದು ಯಾವುದೇ ಸ್ಟಾಕ್ಗಳನ್ನ ಖರೀದಿಸಿ ಅಂತ ಹೇಳೋ ಸಲಹೆ ಖಂಡಿತ ಅಲ್ಲ. ಯಾವುದೇ ಹೂಡಿಕೆ ಮಾಡೋ ಮೊದಲು ದಯವಿಟ್ಟು ನಿಮ್ಮ ಸ್ವಂತ ರಿಸರ್ಚ್ ಮಾಡಿ ಅಥವಾ ಒಬ್ಬರು ಫಿನಾನ್ಷಿಯಲ್ ಅಡ್ವೈಸರ್ ಹತ್ರ ಮಾತಾಡಿ. ಹಾಗಾದ್ರೆ ಈ ಇಡೀ ಕಸರತ್ತಿನ ನಂತರ ನಾವೇನ್ ಕಲಿಬೇಕು? ಈ ಪಟ್ಟಿಯಲ್ಲಿರೋ ಕಂಪನಿಗಳ ಹೆಸರುಗಳಿಗಿಂತ ಮುಖ್ಯವಾಗಿ 70 ವರ್ಷ ಹಳೆಯ ಈ ಪುಸ್ತಕ ನಮಗೆ ಹೇಳೋ ನಿಜವಾದ ಪಾಠವಾದ್ರೂ ಏನು? ಮೌಲ್ಯಯುತ ಹೂಡಿಕೆಯ ನಿಜವಾದ ಸಾರಾಂಶ ಅಂದ್ರೆ ಕೇವಲ ಒಳ್ಳೆ ಸ್ಟಾಕ್ಗಳನ್ನ ಹುಡುಕೋದಲ್ಲ, ಬದಲಾಗಿ ಶಿಸ್ತು, ತಾಳ್ಮೆ ಮತ್ತು ಒಂದು ಖಚಿತವಾದ ಪ್ರಕ್ರಿಯೆಯನ್ನ ನಮ್ಮ ಹೂಡಿಕೆಯ ಭಾಗವಾಗಿಸ್ಕೊಳ್ಳೋದು. ಮಾರ್ಕೆಟ್ನ ಏರಿಳಿತದ ಭಾವನೆಗಳಿಗೆ ಕಿವಿಕೊಡದೆ ನಮ್ಮ ನಿಯಮಗಳಿಗೆ ನಾವು ಬದ್ಧರಾಗಿರೋದೇ ನಿಜವಾದ ಬುದ್ಧಿವಂತಿಕೆ. ಮತ್ತು ಕೊನೆಯದಾಗಿ ನಿಮಗೊಂದು ಪ್ರಶ್ನೆ. ಕ್ಷಣಕ್ಷಣಕ್ಕೂ ಬದಲಾಗೋ ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ಈ 70 ವರ್ಷಗಳಷ್ಟು ಹಳೆಯ ತಂತ್ರಗಳು ಇವತ್ತಿಗೂ ಕೆಲಸ ಮಾಡ್ತಾವಾ? ಇವು ಇನ್ನೂ ಪ್ರಸ್ತುತವೇ? ನಿಮ್ಮ ಅನಿಸಿಕೆ ಏನು? ಹಾಗೆಯೇ ನಮ್ಮ ಈ ಮಾಹಿತಿ ನೀಡೋ ಶೈಲಿಯಲ್ಲಿ ಏನಾದರೂ ಬದಲಾವಣೆ ಬೇಕು ಅನಿಸಿದ್ರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಸಲಹೆ ನಮಗೆ ಬಹಳ ಅಮೂಲ್ಯ. ಮತ್ತೆ ಸಿಗೋಣ.